ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ವಿನುತಾ ಸಹನಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ, ಆಲ್ಮೋಸ್ಟ್ ಟೈಮು 8:30 ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಆ್ಯಕ್ಚುಲಿ ನಾವು ಕೆಲಸಕ್ಕೆ ಹೋಗ್ತಿಲ್ಲ, ಕೆಲಸ ರಜಾ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಾಳೆ ನಮ್ಮದು ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀವಿ. 2ನೇ ತಾರೀಕೆ ಪೂಜೆ ಇತ್ತು. ಅವರ ಅಪ್ಪ ಏನೋ ಪುರೋಹಿತರವರ ಅಪ್ಪ ತೀರೋದ್ರು ಅಂತ, ಸೊ ಅದನ್ನು ಪೋಸ್ಟ್ಪೋನ್ ಮಾಡಿದ್ವಿ. ಸೊ ನಾಳೆ ಆ್ಯಕ್ಚುಲಿ ಪೂಜೆ ಮಾಡಿಸ್ತಾ ಇದ್ದೀವಿ. ಅದಕ್ಕೆ ಇವತ್ತು ಸ್ವಲ್ಪ ಇನ್ನೇನಿದೆ ಬಾಕಿ ಕೆಲಸಗಳೆಲ್ಲ ಮುಗಿಸ್ಬಿಡೋಣ. ಅಂದರೆ ಮನೆ ಕ್ಲೀನಿಂಗ್ದೇ ಸ್ವಲ್ಪ ಪೆಂಡಿಂಗ್ ಇತ್ತು, ಒಂದು ವೀಡಿಯೋಗೆ ಬರ್ತಾನೆ ಬಾಕಿ ಕೆಲಸ ಎಲ್ಲ ಪೆಂಡಿಂಗ್ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಬಿಡೋಣ ಅಂತ ಇವತ್ತು ರಜಾ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆನೇ ಎದ್ದಿದ ತಕ್ಷಣ ಇವ್ರ ಅಪ್ಪ ಮಕ್ಕಳು ನೋಡಿ ನಮ್ಮ ಆಡ್ತಾ ಇದ್ದಾರೆ. ಇಷ್ಟು ನಿದ್ದೆ ಬರುತ್ತೆ ಗೊತ್ತಾ ನನಗೆ. ಇವತ್ತು 6:30 ಎದ್ದಿದ್ದೀನಿ, ನಿದ್ದೆನೇ ಬರ್ತಿಲ್ಲ. ರಜಾ ಇದ್ದಾಗ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಹೊಡಿಯೋಣ ಅನ್ಕೋತೀವಿ, ಆಗಲ್ಲ. ಅದೇ ಕೆಲಸ ಇದ್ದಾಗ ಸಖತ್ತಾಗಿ ನಿದ್ದೆ ಬರುತ್ತೆ. ಏನಂದರೆ ಕಣ್ಣೇ ಬಿಡೋಕ್ಕಾಗಲ್ಲಪ್ಪ, ಯಾಕಾದರೂ ಕೆಲಸ ಇದೆಯೋ, ಯಾಕಾದರೂ ಹೋಗಬೇಕು ಅನ್ನೋ ಲೆವೆಲ್ ಅಷ್ಟು ಹಾಗೆ. ಸೊ ಇವತ್ತಿನ ವಿಡಿಯೋ ಆಲ್ಮೋಸ್ಟ್ ಏನೂ ಇರೋಲ್ಲ, ಸಿಂಪಲ್ ರ್ಯಾಂಡಮ್ ವ್ಲಾಗ್ ಥರ ಇರುತ್ತೆ. ಮಿನಿ ವ್ಲಾಗ್ ಅಲ್ಲ, ದೊಡ್ಡ ವ್ಲಾಗು. ಸೊ ಏನೇನು ಮಾಡ್ತೀನಿ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ, ನೋಡ್ತಾ ಇರಿ. ಹಾಗೆ ಅವನು ಆಲ್ರೆಡಿ ಒಂದ್ಸಲ ಸೋತ ಅಲ್ವಾ ಡುಮ್ಮ? ಸೋತ್ನಾ ಗೆದ್ನಾ? ಹಲೋ, ಸೋತ. ಆ್ಯಕ್ಚುಲಿ ನಾವು ಅಲ್ಲಿ ಹೋಮ್ ಸ್ಟೇಗೆ ಹೋಗಿದ್ವಲ್ಲ, ಚೆಸ್ ಎಲ್ಲ ಆಡಿದ್ವಿ. ಏನು ಚೆನ್ನಾಗಿತ್ತು ಗೊತ್ತಾ. ಆ ವಿಡಿಯೋ ಮಾಡಿಲ್ಲ ಅಲ್ಲ ಯಾರೂ. ನಾನು ನಯನ ಒಂಥರ ಕಾಮಿಡಿಯಾಗಿ ಚೆಸ್ ಎಲ್ಲ ಆಡೋದು ಚೆನ್ನಾಗಿತ್ತು. ನನಗೆ ಅದು ರೂಲ್ಸು ರೆಗ್ಯುಲೇಷನ್ ಏನೂ ಗೊತ್ತಿಲ್ಲ. ಬಟ್ 2 ಆಟನೂ ಅವಳಿಗೆ ಆಲ್ಮೋಸ್ಟ್ ಒಂದು 50% ಗೊತ್ತಿತ್ತು. ಆಟ ಅವಳೇ ಗೆದ್ಲು. ಬಟ್ ನನಗೂ ಸ್ವಲ್ಪ ಐಡಿಯಾ ಬಂತು, ಚೆನ್ನಾಗಿತ್ತು. ಚಳಿ ಆಗ್ತಿದೆ ಫ್ರೆಂಡ್ಸ್. ಮತ್ತು ಇವತ್ತೇನು ಟಿಫನ್ ಮಾಡಲ್ಲ. ಟಿಫನ್ ತಿಂತೀವಿ ಬಟ್ ಮನೇಲಿ ಮಾಡಲ್ಲ. ನಾನು ಅವಿಗೆ ಎಲ್ಲೋ ಕರ್ಕೊಂಡು ಹೋಗೋಕೆ ಕೇಳಿದ್ದೀನಿ. ಇವಾಗ ಟಿಫನ್ ಲೆಮನ್ ಟೀ ಹಣ್ಣೇನಾದ್ರು ತಿನ್ಕೊತೀನಿ. ಬಟ್ ಮಧ್ಯಾಹ್ನ ಊಟಕ್ಕೆ ನಾವು ವಿಡಿಯೋದಲ್ಲಿ ಬರುತ್ತೆ ನೋಡಿ. ನಾನು ಆ್ಯಕ್ಚುಲಿ ನಾನ್ ವೆಜ್ ನಂಗೆ ಅಷ್ಟು ಇಷ್ಟ ಆಗಲ್ಲ. ನಾನ್ ವೆಜ್ ನಾನು ಆಲ್ಮೋಸ್ಟ್ ಹೋಟೆಲ್ಗಳಲ್ಲಿ ತಿನ್ನೋದೇ ಇಲ್ಲ. ಏಕೆಂದರೆ ಅವ್ರು ಯಾವುದು ಕ್ಲೀನ್ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ನಮ್ಮಷ್ಟು ಕ್ಲೀನ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಅದಕ್ಕೆ ನಾನು ತಿನ್ನಲ್ಲ. ನಾನ್ ವೆಜ್ ನನಗೆ ಅಷ್ಟು ಇಷ್ಟನೂ ಇಲ್ಲ. ಮತ್ತು ನಾನು ಹೊರಗಡೆ ತಿನ್ನೋದು ಇಲ್ಲ. ಮಾಡಿದ್ರೆ ಮನೇಲೇ ಮಾಡ್ಕೊಂಡು ತಿಂತೀನಿ. ಅವಿನಾಶು ಸಖತ್ತಾಗಿ ಮಾಡಿಕೊಡ್ತಾರೆ, ತಿಂತೀವಿ. ಅಂದರೂ ನಾನು ಜಾಸ್ತಿ ತಿನ್ನಲ್ಲ. ಸ್ವಲ್ಪ ಒಂದು 1 ಪೀಸು 2 ಪೀಸು ಈ ಥರ. ಅವತ್ತು ನಾವು ಹೋಮ್ ಸ್ಟೇಯಿಂದ ಬರ್ತಾ ಒಂದು ಹೋಟೆಲ್ಗೆ ಹೋಗಿದ್ವಿ ಗೊತ್ತಾ. ಏನದು ಹೋಟೆಲ್ ನೇಮು? ಹಲೋ, ಏನ? ಮೇತಾಲ ಕಬಾಬ್ ಮೆಹಲ್ ಅಂತ ಹೋಗಿದ್ವಾ. ಅದು ಸೇಮ್ ನಮ್ಮ ಥರನೇ ಗ್ರಿಲ್ಲು ಮತ್ತು ಬಾರ್ಬಿಕ್ಯೂ ಥರನೇ ಇತ್ತು. ಚೆನ್ನಾಗಿತ್ತು ಅನ್ನಿಸ್ತು. ಅದಕ್ಕೆ ನಮ್ಮಂಗೆ ಹೇಳ್ತಾ ಇದ್ದೀನಿ, ನಾಳೆಯಿಂದ ಸತ್ಯನಾರಾಯಣ ಪೂಜೆ. ಇನ್ನು ನಾಳೆ ಮಾಡಿಸಿ ಒಂದು 48 ಡೇಸ್ ತಿನ್ನಬಾರ್ದು. ಸೊ ಅದಕ್ಕೆ ಇವತ್ತು ತಿನ್ಕೊಂಬಂದ್ಬಿಡೋಣ ಅಂತ. ನಾಳೆ ಮುಲ್ಕಟ್ಟಮ್ಮ ಟೆಂಪಲ್ಗೆ ಹೋಗಬೇಕು ಅಂತಲೂ ಪ್ಲ್ಯಾನ್ ಇದೆ, ಇನ್ನೂ ಕನ್ಫರ್ಮ್ ಇಲ್ಲ. ಸೊ ಅದಕ್ಕೆ ನಾನು ಇವತ್ತೆಲ್ಲ ಕ್ಲೀನ್ ಮಾಡಿಬಿಟ್ಟು ಸಂಜೆ ಮೇಲೆ ಪೂಜೆ ಮಾಡಿಬಿಟ್ರೆ ಬೆಳಗ್ಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಸತ್ಯನಾರಾಯಣ ಪೂಜೆ ಅಟೆಂಡ್ ಮಾಡಬೇಕು. ಸೊ ಹಿಂಗಿದೆ ಇವತ್ತಿನ ದಿನ. ನೋಡೋಣ ಏನೇನು ಮಾಡ್ತೀನಿ ನೋಡಿ, ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಈಗ ನಾವು ಇದು ಏನಂತಾರೆ, ಯಾವಾಗಲೂ ಒಂದು ಊಟದೇ ಯೋಚನೆ. ನಾವು ಊಟ ಅಲ್ಲ ನಡಿ. ನಾನು ಲೆಮನ್ ಟೀ ಕುಡಿಯೋಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಆಯಿತು ನಡಿ, ಏನಾದ್ರು ಕೊಡ್ಸಿದ್ರೆ ಆಯಿತು. ನಾನು ಯಾವಾಗಲೂ ಊಟ. ಸೊ ಇವಾಗ ನಾವೇ ಅರ್ಧ ಕೆಲಸ ಮುಗಿಸಿದ್ವಿ. ಅಷ್ಟರಲ್ಲಿ ಸ್ವಲ್ಪ ಈಚೆ ಬರೋಕ್ಕಾಗ್ತದೆ. ಡುಮಾ ಫುಲ್ಲು ಚಳಿ ಆಗ್ತಿದೆ. ನಾವು ಇವತ್ತು ಸ್ನಾನ ಮಾಡಿಲ್ಲ. ಮನೆ ಕ್ಲೀನ್ ಎಲ್ಲ ಮಾಡಿ ಸಂಜೆ ಪೂಜೆ ಮಾಡೋ ಟೈಮಲ್ಲಿ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಹಂಗೆ ಫೇಸ್ ವಾಶ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಲೆಮನ್ ಟೀ ಕುಡಿಯೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಸ್ವಲ್ಪ ಪೂಜೆ ಸಾಮಾನು, ತರಕಾರಿ, ಹೋಟ್ಲು ಐಟಮ್ಸು ಎಲ್ಲ ತೊಗೊಂಡು ಬರೋಣ ಅಂತ ಹೊರಟಿದ್ದೀವಿ. ನೋಡೋಣ. ನನಗೆ ಜರ್ಕಿನ್ ಹಾಕ್ಕೊಬರ್ತೀನಿ. ಅಲ್ಲಿ ಟಿಶ್ಯೂ ಇದೆ ಎತ್ಕೊಬ. ನಾನು ಹೇಳ್ತಾನೆ ಗಾಯ್ಸ್. ಅದು ನನಗೆ ಫುಲ್ಲು ವೆಯ್ಟ್ ಇದೆ ಫ್ರೆಂಡ್ಸ್. ಆಲ್ಮೋಸ್ಟು 10:30 ಆಗಿದೆ ಫ್ರೆಂಡ್ಸ್. ಈಗ ಮತ್ತೆ ಈ ಡ್ರೆಸ್ನ ಚೇಂಜ್ ಮಾಡಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಬೇಕು. ಏನಪ್ಪ ರಜು, ನಮ್ಮ ಡಾರ್ಲಿಂಗ್ ಬಂದಿದ್ದಾರೆ. ಇವರು ನಮ್ಮ ಡಾರ್ಲಿಂಗ್ ಅಂತ. ಸುಹಾಸ್ ಬಾಯಿ ಹಾಯ್ ಮಾಡು ಬಿಡಲ್ಲ ನೀನು. ಯಾಕೋ ರೂಮ್ಗೆ ಹೋಯ್ತಾ ಇದ್ಯಾ ನೋಡಿ ಫ್ರೆಂಡ್ಸ್. ಸುಮ್ಮನೆ ರೂಮ್ಗೆ ಹೋಯ್ತಾನೆ.
ಸೋನಕ್ಕ ಇಲ್ಲ ಇಲ್ಲ ಎಲ್ಲೋದ್ಲು ಎಲ್ಲೋದ್ಲು ಇಲ್ಲ ಸೋನಕ್ಕ ಎಲ್ಲಿ ಸೋನಕ್ಕ ಎಲ್ಲೋ ಸ್ನಾನ ಮಾಡ್ದಾ ಹಾಂ ಚೈನ್ ಚೆನ್ನಾಗಿದೆ ಕೊಡು ಸುಹಾಸ್ ಕೊಡೋ ಯಾಕೆ ಕೊಡಲ್ಲ ಕಿತ್ಕೋತೀನಿ ಕಾಲೊತ್ತು ಬೈ ನಮ್ಮ ಕಾಲು ನೋಯ್ತೈತಿ ಹಾಂ ಫ್ರೆಂಡ್ಸ್ ನೋಡಿ ನಮ್ಮ ಹುಡುಗ ಹೇಗಿದ್ದಾನೆ ಹೇಳಿ ಫ್ರೆಂಡ್ಸ್ ಹುಡುಗಿ ಹುಡುಕ್ತಾ ಇದ್ದೀವಿ ಬೇಡ ನಮ್ಮ ಹುಡುಗಂಗೆ ಮದುವೆ ಮಾಡಬೇಕು ಅಂತ ಬೇಡ ಏಕೆ ಬೇಡ ಯಾಕೆ ಮದುವೆ ಆಗಲ್ವ ನೀನು ಇಲ್ಲ. ಯಾಕಾಗಲ್ಲ ಇಲ್ಲ ಯಾಕಾಗಲ್ಲ ಹಾಯ್ ಅಣ್ಣ ಆಯ್ತು ಹಾಯ್ ಅಣ್ಣು ಇಲ್ಲಿ ನೋಡು ಇಲ್ಲಿ ನೋಡು ಕ್ಯಾಮ್ರಾ ನೋಡು ಹಾಯ್ ಅಣ್ಣ ಹಾಯ್ ಅಣ್ಣ ಓಕೆ ಫ್ರೆಂಡ್ಸ್ ಮತ್ತೆ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಬೇರೆ ಡ್ರೆಸ್ ಹಾಕ್ಕೊಂಡು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾ ನೀವು ಸಿಗ್ತೀವಿ ಈಗ ಹೋಟ್ಲಿಗೆಲ್ಲ ಒಂಚೂರು ರೆಡಿ ಮಾಡಿಬಿಡೋಣ ಅಂತ ಚಟ್ನಿ ಮತ್ತು ಸಲಾಡ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊಪ್ಪೆಲ್ಲ ಬಿಡಿಸ್ಬೇಕು ನೋಡಿ ಸಕ್ಕತ್ತ ಕಟ್ ಮಾಡ್ತಾರೆ ಈರುಳ್ಳಿ ಕೆಳಗೆಲ್ಲ ಹಾಕಿ. ತೊಳಿತೀನಿ ಫ್ರೆಂಡ್ಸ್ ನಾನು ತೊಳಿತೀರ ಯಾವುದು ಕಟ್ ಮಾಡೋದು ಓಕೆ ಬಾಯ್ ಫ್ರೆಂಡ್ಸ್. ಯಾಕೆ ಬಾಯ್ ಆಗ್ತಾ ಇದೆ ಫ್ರೆಂಡ್ಸ್ ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಯಾಕೆಲ್ಲ ಇದೆ ಎಲ್ಲಿ ಊಟಕ್ಕೆ ಅಂದರೆ ಕಬಾಬ್ ಮೆಹಲ್ ಮೆಹಲ್ ಏನಾದರೂ ಕಬಾಬ್ ಮೆಹಲ್ಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಟೈಮ್ 1:15 ಸೊ ಊಟ ಮುಗಿಸ್ಕೊಂಡು ಬಂದು ಹಾಗೆ ಡೈರೆಕ್ಟ್ ಸ್ನಾನಕ್ಕೆ ಹೋಗ್ಬಿಡ್ಬೇಕು. ಟೈಮ್ ಆಗಿಬಿಡುತ್ತೆ 6 ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೀನಿ. ಅಡುಗೆ ಮನೆ ಕ್ಲೀನ್ ಮಾಡಿದ್ದೀನಿ, ಪಾತ್ರೆ ತೊಳೆದಿದ್ದೀನಿ, ಹೋಟ್ಲಿಗೂ ರೆಡಿ ಮಾಡಿದ್ದೀನಿ. ಅವಿ ಬಂದು ಚಿಕನ್ ಕಲಿಸ್ಕೋಬೇಕಷ್ಟೇ, ಏನು ಕೆಲಸ ಇಲ್ಲ. ಸೊ ನಿಮಗೆ ಹೋಟ್ಲಲ್ಲಿ ಸಿಗ್ತೀನಿ. ಏನೇನು ಆರ್ಡ್ರ್ ಮಾಡಿದ್ದೀವಿ ಎಲ್ಲ ಗೊತ್ತಾಗುತ್ತೆ, ನೋಡ್ತೀರಾ. ಇಲ್ಲಿ ಲಾಸ್ಟ್ ಟೈಮ್ ಇದು ತಿಂದ್ವಿ ಫ್ರೆಂಡ್ಸ್, ಸಕ್ಕತ್ತಾಗಿತ್ತು. ಸೊ ಅದಕ್ಕೆ ಇವತ್ತು ಇದನ್ನೇ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ನಾಳೆ ಎಲ್ಲ ಬೋಣಿ ಮಾಡ್ತಾಯಿದ್ದಾರೆ, ನನ್ನ ಪ್ಲೇಟೇ ಖಾಲಿ ಇದೆ. ಫಸ್ಟು ಸಲಾಡ್ ತಿಂದೆ, ಈಗ ಸ್ಟಾರ್ಟ್ ಮಾಡಬೇಕು ಬ್ಯಾಟಿಂಗ್ನ. ಫ್ರೆಂಡ್ಸ್ ಈ ಬಿರಿಯಾನಿ ರೈಸು ಸಕ್ಕತ್ತಾಗಿದೆ, ಮಸಾಲೆ ಜಾಸ್ತಿ ಇಲ್ಲ. ನೋಡಿ ಇಷ್ಟೇನು ಖಾಲಿ ಮಾಡಿದ್ದಾರೆ. ಹಲೋ ಹಲೋ ಫ್ರೆಂಡ್ಸ್ ಎಲ್ಲ ಕಂಪ್ಲೀಟ್ ಆಯಿತು, ಊಟ ಆಯ್ತಲ್ಲ. ಸೊ ಸೋಡಾ ಕುಡಿಯೋಣ ಅಂತ ಕೂತಿದ್ದೀವಿ, ಇನ್ನೂ ತಂದು ಕೊಟ್ಟಿಲ್ಲ. ಸೋಡಾ ಕುಡಿದ್ಬಿಟ್ಟು ಹೊರಡೋದು. ಕಾಲಿಕ ಮಳೆ ಬೆಂಗಳೂರಲ್ಲಿ ಬೀಳ್ತಾ ನೋಡ್ರಿ ಹೆಂಗೆ ನಿಂತಾಳೆ, ಕೋಟ್ ಹಾಕೊಂಡು, ರೈನ್ ಕೋಟ್. ಹೇಗಿದ್ದೀನಿ ಫ್ರೆಂಡ್ಸ್? ಫುಲ್ಲು ಮಳೆ ಬರ್ತಿತ್ತು, ಫುಲ್ಲು ನೆಂದೊಯ್ತಿದ್ವಿ. ಬಟ್ ಇದು ರೈನ್ ಕೋಟ್ ಇಲ್ಲ ಅಂದಿದ್ರೆ ನಾನು ಆ್ಯಕ್ಚುಲಿ ರೈನ್ ಕೋಟ್ನ ಗಾಡೀಲಿ ಇಟ್ಟಿರ್ತೀನಿ, ಬಿಕಾಸ್ ಯಾವಾಗಾದರೂ ಯೂಸ್ ಆಗುತ್ತೆ ಅಂತ. ಸೊ ಇವತ್ತು ಯೂಸ್ ಆಯಿತು. ಇದು ಫಸ್ಟ್ ಟೈಮ್ ಅನಿಸುತ್ತೆ ಇದನ್ನು ಯೂಸ್ ಮಾಡ್ತಾ ಇರೋದು. ನಾವೆಲ್ಲ ಚಿಕ್ಕಮಂಗ್ಳೂರಿಗೆ ಟ್ರಿಪ್ಗೆ ಹೋದಾಗ ಅಣ್ಣ ಎಲ್ರಿಗೂ ತೊಗೊಟ್ಟಿದ್ದನ್ನ, ಅವತ್ತು ಯೂಸ್ ಆಗಲಿಲ್ಲ, ಇವತ್ತು ಯೂಸ್ ಆಗ್ತಾಯಿದೆ. ಬೇಜಾನ್ ಕೆಲಸ ಇದೆ ಈಗ ನಮಗೆ. ಸ್ವಲ್ಪ ಬಟ್ಟೆ ವಾಶ್ ಮಾಡಿಬಿಟ್ಟು ನಡೀಸ್ಕಂದ ಬೇಗ ಬಟ್ಟೆ ವಾಶ್ ಮಾಡಿಬಿಟ್ಟು ಫ್ರೆಶಪ್ ಆಗಿ ಪೂಜೆಗೆ ರೆಡಿ ಮಾಡ್ಕೊಬೇಕು. ಮತ್ತು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಬಿಡತ್ತಿಂದೆ ಬಟ್ ಕಲರೇ ಇಲ್ಲ. ನೋಡಿ ಮಳೆ ಬರ್ತಿದ್ಯಾ, ಎಲ್ಲ ಕಂಬಳಿಗಳನ್ನೂ ಹೋಗ್ದು ಒಣಗಾಕ್ದೆ, ಬಟ್ ಎಲ್ಲ ಹೋಯ್ತು. ನಮ್ಗೆ ಐಡಿಯಾನೇ ಇಲ್ಲ ಮಳೆ ಬರುತ್ತೆ ಅಂತ. ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ 5:15 ಆಗಿದೆ. ಇಲ್ಲಿ ಹೋಟ್ಲಿಗೆ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ನಾವು ಪೂಜೆಗೆ ರೆಡಿ ಮಾಡ್ಕೋಬೇಕು. ಪೂಜೆ ಮಾಡ್ತಾ ನಿಮಗೆ ಸಿಗ್ತೀನಿ. ನಮ್ಮ ಅಣ್ಣ ಬಂದಿದ್ದಾರೆ, ನಮ್ಮ ಅಣ್ಣನೂ ನೋಡ್ಕೋತಾ ಇದ್ದಾರೆ ಹೆಂಗೆ ಕಳಿಸೋದು ಬಾರ್ಬಿಕ್ಯೂನ. ಕಳಿಸಿ ಒಂದಿನ ಮನೇಲಿ ಮಾಡ್ಕೊಂಡು ತಿನ್ನೋದು. ನಿಮ್ಮ ಮನೇಲಿ ಐತಲ್ವಾ ನಾ ಪೌಡ್ರು? ಏನು ಮಾಡ್ತಿದ್ದೀರಿ ಮಮ್ಮಿ? ಪೂಜೆ ಸಾಮಾನು ಬರುತ್ತಾ? ಯಾಕೆ ಯಾಕೆ ಅಂದರೆ ತಿನ್ನೋಕೆ, ಪೂಜೆ ಮಾಡೋಕ್ಕೆ. ಮಾಮೂಲಿ ಟೈಮಿಂಗ್ಸ್ ಅಣ್ಣ ಹರ್ಷಿದು ಏನು ಮಾಡ್ತಾನೆ? ಹಸನ್ ತಿರುಗಿಸ್ಬಿಟ್ಟು ತೋರಿಸ್ತಾನೆ.
ಸೋನು ಏನು ಮಾಡೋಳು ತಲೆ ಕುಂಡಿ ಕಚ್ಬಿಟ್ಟವಳು ಯಾವಾಗ ನಿನ್ನೆ ಯಾಕೆ ಅವಳು ತಲೆ ಮೆತ್ತಗೆ ಕಚ್ಚಿರ್ತಾಳೇನೋ ಅವಳು ಸುಮ್ಮನೆ ತಮಾಷೆಗೆ ಅವ್ಳು ಜೋರಾಗಿ ನೋವು ಓದ್ಕೊತಾ ಇದ್ದಂತೆ ಮುಖದಲ್ಲಿ ಹೋಗ್ಬಿಟ್ಟು ಹಿಂಗೆ ಕುಂಡಿ ಅಲ್ಲಾಡಿಸ್ತಿದ್ದಂತೆ ಕಿರ್ಕೊಂಡು ಕಚ್ಬಿಟ್ಟಾಳ ಅಮ್ಮ ಸೋನು ಅಂತ ಕತ್ತಿಕ ಕಚ್ಬಿಟ್ಟವಳು ಎಷ್ಟು ಮಾತಾಡ್ತಾಳೆ ಗೊತ್ತಾ ಈಗ ಅವಳು ನನ್ನ ಹತ್ರ ಮಾತಾಡ್ತಾಳಲ್ಲ ನೀನು ಸ್ಕೂಲಿಂದ ಕಾಲೇಜಿಂದ ಬೇಗ ಬಂದರೆ ನಾನು ಕಳಿಸ್ತೀನಿ ದೊಡ್ಡ ಮನುಷ್ಯ ಥರ ನೀನು ಬೇಗ ಬಾ ನಾನು ನಿಮ್ಮ ಅಮ್ಮನ ಮನೆಗೆ ಕಳಿಸ್ತೀನಿ ಇಲ್ಲಾಂದರೆ ಕಳಿಸಲ್ಲ ಕುಡಿದೆ ದೊಡ್ಡ ಹತ್ರ ಮಾತಾಡ್ತೀನಿ ಚೆನ್ನಾಗಿ ಟ್ರೈ ಮಾಡಿದೆ ಯೂಸ್ ಮಾಡ್ಕೊಂಡ್ರೆ ಸಕಲ ಎತ್ಕೋಬೋದು ಚೆನ್ನಾಗೈತೆ ಎಲ್ಲ ತಿರುಗಿಸ್ಬೋದು ಉಲ್ಟಾನು ಮಾಡ್ಬೋದು ಸೀದಾನು ಮಾಡ್ಬೋದು ಅದು ಯೂಸ್ ಮಾಡೋಕ್ಕೆ ನಮಗೆ ಬರಲ್ಲ ಮೊನ್ನೆ ನೋಡು ನಾವು ಎತ್ಕೊಂಡು ಹೋಗ್ಬೋದು ತಾನೆ ನೋಡ್ದ ಯೂಟ್ಯೂಬ್ ವಿಡಿಯೋ ತಾನೆ ಸೊ ಹಸಿಗಾಟಿದ ಬೆಳಗ್ಗೆ ಟಿ ವಿಲಿ ಅವಿನೇ ಹೇಳಿದ್ದು ನಾಲ್ಕು ಹಾಕೋದು ಏನಕ್ಕಿದು ಏನೋ ಅದೇನೋ ನಂಗೆ ಗೊತ್ತಿಲ್ಲ ಆಯ್ತಮ್ಮ ಹೋಗುವ ಏನು ಅನ್ನೋದು ಹಾಯ್ ಫ್ರೆಂಡ್ಸ್, ಈಗ ಜಸ್ಟು ಪೂಜೆ ಮುಗಿಸಿದ್ದೀನಿ. 5:30 ಸ್ಟಾರ್ಟ್ ಮಾಡಿದ್ದು ಅನ್ಸುತ್ತೆ ನಾನು. ಎಲ್ಲ ಮಾಡೋ ಅಷ್ಟರಲ್ಲಿ 7:15 ಆಗಿದೆ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಗೆ ಯಾರ್ಯಾರು ಕೆಟ್ಟದ್ದು ಬಯಸ್ತಾರೋ ಅವ್ರಿಗೂ ಒಳ್ಳೇದಾಗಲಿ. ಟೋಟಲಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಆಯುಷು ಆರೋಗ್ಯ ಕೊಟ್ಟು ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಆನಂದ. ದೇವ್ರ ಪೂಜೆ ಮಾಡಿದ್ರೆ ಒಂಥರ ನೆಮ್ಮದಿ. ಮತ್ತು ಅವಿನಾಶು ಅಣ್ಣ ಇಬ್ಬರು ಅಂಗಡಿ ಹತ್ರ ಹೋಗಿದ್ದಾರೆ. ನಾನು ಹೋಗಿಲ್ಲ ಇವತ್ತು. ಅಣ್ಣ ಇದ್ನಲ್ವ, ಇನ್ನು ಪೂಜೆ ಎಲ್ಲ ಮಾಡ್ತಿದ್ನಲ್ಲ, ಸರಿ ಅವರೇ ಹೋಗ್ತೀವಿ ಅಂತ ಅಂದರು. ನಂದೆಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಅಣ್ಣ ಇವತ್ತು ಇಲ್ಲೇ ಇರ್ತಾರೆ, ನಾನೇ ಇರೋಕ್ಕೆ ಹೇಳಿದ್ದೀನಿ. ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ಮುಳ್ಕಟ್ಟಮ್ಮ ಟೆಂಪಲ್ಗೆ ಹೋಗಬೇಕು. ನಾವು ಬೇಗ ಹೋದರೆ ಬೇಗ ಬಂದು ನಾವು ಸತ್ಯನಾರಾಯಣ ಪೂಜೆಗೆ ಕೂತ್ಕೋಬೇಕು. ಸೊ ಅದಕ್ಕೆ ಅವ್ರನ್ನ ಇಲ್ಲೇ ಇರೋಕ್ಕೆ ಹೇಳಿದೆ. ಅರ್ಶಿನೂ ಬಂದಿರ್ತಾಳೆ ಅನಿಸುತ್ತೆ. ಅರ್ಶಿನೂ ಅಂಗಡಿ ಹತ್ರ ಹೋಗಿರ್ಬೋದು. ಅಡುಗೆ ನೋಡೋಣ. ಮೊಸಪ್ಪು ಸಾರಿದೆ. ಆಂಟಿ ಬೇರೆ ಬಸ್ಸಾರೇನೋ ಕೊಟ್ಟಿದ್ದಾರೆ ಇಲ್ಲಿ. ಆಂಟಿ ನುಗ್ಗೆ ಸೊಪ್ಪು ಬಸ್ಸಾರು ಮಾಡಿ ಪಾಪ ಮಧ್ಯಾಹ್ನನೇ ಕೊಟ್ಟರು. ಬಟ್ ನಾವು ತಿಂದಿಲ್ಲ. ಕಬಾಬ್ ಮೆಹಲ್ಗೆ ಹೋಗಿದ್ವಲ್ವ, ಸೊ ತಿಂದಿಲ್ಲ. ಮಾಡ್ಕೊಂಡು ಬಂದಿದ ತಕ್ಷಣ ಸ್ನಾನ ಕೊಟ್ಟೋದೆ. ನೀರೇ ಕುಡ್ದಿಲ್ಲ. ನೀರು ಕುಡಿಬೇಕು ಅನ್ನಿಸ್ತಿತ್ತು. ಬಟ್ ಪೂಜೆ ಎಲ್ಲ ಮುಗಿಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಈಗ ಪೂಜೆ ಆಗಿದ ತಕ್ಷಣ ನೀರು ಕುಡಿಬೇಕು ಅನ್ನಿಸ್ತಿದೆ. ಈಗ ನೀರು ಕುಡಿದು ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ಯೂಟ್ಯೂಬ್ ನೋಡ್ಕೊಂಡು ಯೂಟ್ಯೂಬಲ್ಲ ಬಿಗ್ ಬಾಸ್ ನೋಡ್ತಾ ಹಾಗೆ ಮಲ್ಕೊಂಬಿಟ್ಟಿದ್ದೀನಿ. ಇವ್ರು ಇನ್ನೂ ಬಂದಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ತೀರಾ. ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.